ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ, ಏನ್ರಿ ನೀವು ಮಗನ ಹುಟ್ಟಿದ ಹಬ್ಬ ದಿವಸ ಖುಷಿಯಾಗಿರೋದ್ ಬಿಟ್ಟು ಏನೇನೋ ಮಾತಾಡ್ತಿದ್ದೀರಲ್ಲ? ನೋಡು, ನಮ್ಮ ಅಣ್ಣನೇ ಹಂಗೆ ಅತ್ಗೆ. ಈ ಸೈಕಲ್ ಪಂಚರ್ ಅವಾಗವಾಗ ಆಗ್ತಿರುತ್ತಲ್ಲ ಹಂಗೆ ಏನೇನೋ ಮಾತಾಡ್ಬಿಡ್ತಾನೆ. ಒಂದಕ್ಕೊಂದು ಸಂಬಂಧನೇ ಇರಲ್ಲ. ನನಗನ್ಸಿದ್ದು ನಾನು ಹೇಳಿದೆ, ತಪ್ಪಾಗಿದ್ರೆ ಕ್ಷಮಿಸಿ. ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಈ ತರ ಮಾತಾಡ್ತಿದ್ದೀರಾ? ಏನಿಲ್ಲ ಬಿಡು. ಈಗ ಮೊದಲು ನರಸಿಂಹನ ಹುಟ್ಟಿದಬ್ಬ ಆಚರಿಸ್ಬಿಡೋಣ. ಕೇಕು ಸ್ವಲ್ಪ ಚಿಕ್ಕದಾಯ್ತು ಅನಿಸುತ್ತೆ ಅಲೋ ಮಗ? ಅಪ್ಪ ತುಂಬ ಚೆನ್ನಾಗಿದೆಪ್ಪ. ಇದೆಲ್ಲ ಯಾಕೆ ಬೇಕಾಗಿತ್ತು? ಅಯ್ಯೋ, ನಿನ್ನ ಹುಟ್ಟಿದಬ್ಬ ಆಚರಿಸೋಕ್ಕೂ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ಯಾ? ಅಯ್ಯಯ್ಯೋ ಅಪ್ಪ, ನಾನು ಹಾಗೆ ಹೇಳಿಲ್ಲ. ಸಂಬಳ ಆಗಿಲ್ಲ ಅಂತ ಹೇಳ್ತಿದ್ರಲ್ಲ, ಅಂಥದ್ರಲ್ಲಿ ಇದು ಯಾಕೆ ಬೇಕಾಗಿತ್ತು ಅಂತ ಹೇಳಿದೆ ಅಷ್ಟೇ. ಸಂಬಳ ಆಗಿಲ್ಲ ನಿಜ. ಅದಕ್ಕೆ ನನಗೆ ಗೊತ್ತಿರೋರ ಹತ್ರ ಹೋಗಿ ಸಾಲ ಮಾಡಿ ಈ ಕೇಕು ಎಲ್ಲ ತಂದೆ. ಸಂಬಳ ಆದ ತಕ್ಷಣ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ ಅವ್ರಿಗೆ. ನೀನ್ ಸರಿಯಾಗೆ ಮಾಡಿದ್ಯಾ ಅಣ್ಣ. ಈ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಗಾದೆ ಕೇಳಿಲ್ವಾ? ಅದು ನಿನ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅತ್ತೆ, ಅಪ್ಪನ ಬಗ್ಗೆ ಬಾಯಿಗೆ ಬಂದಿಗೆಲ್ಲ ಮಾತಾಡ. ಇಷ್ಟು ವರ್ಷದಲ್ಲಿ ಅವರು ಒಂದೇ ಒಂದು ದಿನಾನು ಅವ್ರಿಗೋಸ್ಕರ ಅವ್ರು ಬದುಕಲಿಲ್ಲ. ಪ್ರತಿಯೊಂದು ದಿನ ಮನೆ ಮಕ್ಕಳು ಅಂತಾನೆ ದುಡಿದಿದ್ದಾರೆ. ಇವತ್ತು ಸಾಲ ಮಾಡಿರೋದು ನನಗೋಸ್ಕರ. ಆಯ್ತು ಬಿಡು, ಯಾಕೆ ಹಂಗ್ ಬೈತೀಯ? ನಮ್ಮಣ್ಣ ಏನು ಅಂತ ನನಗ್ ಗೊತ್ತಿಲ್ವಾ? ಹೋಗ್ಲಿ ಬಿಡೆ ಅಂಬುಜ. ನೋಡು ಮಗನೇ, ನೀನು ನಿಮ್ಮಪ್ಪ ಒಂದಾದ್ಮೇಲೆ ಮಾಡ್ತಿರೋ ಮೊದಲನೇ ಆಚರಣೆ. ನಾನೇ ಇದನ್ನೆಲ್ಲ ಮಾಡೋಣ ಅಂತ ಹೇಳ್ದೆ. ಭರತ, ಆ ಫೈಲ್ ಕೊಡಿಲೆ, ಸಾಹೇಬ್ರು ಕೇಳ್ತಾ ಇದ್ದಾರೆ. ಬಿಸಿನಾ ರೀ? ಮಾಮೂಲು ಕೆಲಸ. ಹೇಳು ಗೊತ್ತಲ್ಲ. ಅದು ನಾಳೆ ಕೆಲ್ಸಕ್ಕೆ ರಜಾ ಹಾಕ್ಬೋದಾ? ರಜಾನ ಯಾಕೆ? ಇದೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಗೆ ಹೇಳಿರ್ಲಿಲ್ವಾ ನಾಳೆ ನರಸಿಂಹಂದು ಹುಟ್ಟಿದಬ್ಬ ಇದೆ ಅಂತ? ಅಷ್ಟು ಬೇಗ ಮರ್ತು ಬಿಟ್ರಾ? ಹೌದಲ್ಲ, ರಜಾ ಹಾಕ್ತೀನಿ ಬಿಡು. ಆಮೇಲೆ ಅವನಿಗೆ ಇಷ್ಟ ಆಗಿರೋ ಯಾವ್ದಾದ್ರು ಸಿಹಿ ಮಾಡು. ಸಿಹಿನಲ್ಲೇ ಮುಗ್ಸಕ್ ಆಗಲ್ಲ ರೀ. ಅವನಿಗೆ ಹೊಸ ಬಟ್ಟೆ ಕೊಡಬೇಕು, ತಂದ್ಬಿಡ್ತೀರಾ? ಹಲೋ, ಆಯ್ತು ಆಯ್ತು. ಅಪ್ಪ ಮಗ ಒಂದಾದ ಖುಷಿಗೆ ನಿಮ್ಮ ಮಗನಿಗೆ ಹೊಸ ಬಟ್ಟೆ ಕೊಡ್ಸೋಣ. ಹಾಗೆ ಒಂದು ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡೆ. ಏನಂತೀರಾ? ಮಾಡೋಣ. ಸರಿ ರೀ. ಹಾಂ, ಬೇಡಪ್ಪ, ಅವ್ರಿಗೆ ಸಂಬಳ ಬಂದಾಗ ಅದನ್ನೆಲ್ಲ ತೀರಿಸ್ತಾರೆ. ಹುಟ್ಟಿದಬ್ಬ ದಿವಸ ಖುಷಿಯಾಗಿರೋದು ಮುಖ್ಯ ಅಲ್ವಾ? ಏನ್ ಗೊತ್ತಾ ಅತ್ಗೆ? ಅರೆ, ಪದ್ಮ ಇದ್ದಾಳಲ್ಲ, ಅವಳು ಹುಟ್ಟಿದಬ್ಬಕ್ಕೆ ಅಂತ ಇರೋ ಬರೋ ಹೆಂಗಸರನ್ನೆಲ್ಲ ಸೇರಿಸ್ಕೊಂಡು ಗೋವಾಕ್ ಟ್ರಿಪ್ ಹೋಗಿದ್ದಾಳಂತೆ. ಈಗೇನು ನೀನು ಗೋವಾಗ ಹೋಗ್ಬೇಕಾ? ಸಾಲ ಮಾಡಿ ಒಂದಷ್ಟು ಪಟಾಪಟಿ ಚಡ್ಡಿ ತಂದು ಕೊಡ್ತೀನಿ, ರೈಲು ಬುಕ್ ಮಾಡ್ತೀನಿ. ಒಬ್ಳೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅಣ್ಣ. ಮತ್ತೇನು ಕರಿಬೇಡ, ಅವಳಿಗೆ ಇದೆಲ್ಲ ಆಗ್ಬರೋದಿಲ್ಲ. ನರಸಿಂಹ, ನೀನು ಚಿಕ್ಕವನಿದ್ದಾಗ ನಿನ್ನ ಹುಟ್ಟಿದಬ್ಬನ ತುಂಬ ಜೋರಾಗಿ ಮಾಡಿದ್ದೆ. ಮನೆ ಮುಂದೆ ಶಾಮಿಯಾನ ಹಾಕಿ ಊರವ್ರಿಗೆಲ್ಲ ಕರೆದು ಊಟ ಹಾಕಿ ನೀನು ಹುಟ್ಟಿದಬ್ಬ ಆಚರಣೆ ಮಾಡಿದ್ದೆ ಕಣೋ. ಈಗ ನಾನಿರೋ ಪರಿಸ್ಥಿತಿನಲ್ಲಿ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಕಣೋ. ಅದಕ್ಕೆ ಇಷ್ಟು ವ್ಯವಸ್ಥೆ ಮಾಡಿದ್ದೀನಿ, ಏನು ಅನ್ಕೋಬೇಡ. ನಿಮ್ಮ ಈ ಪರಿಸ್ಥಿತಿ ಯಾವ ತಂದೆಗೂ ಬರಬಾರ್ದು. ನನ್ನಿಂದ ನಿಮ್ಮನ್ನ ಈ ಥರ ನೋಡೋಕ್ಕಾಗ್ತಿಲ್ಲಪ್ಪ. ನಿನ್ನ ಹುಟ್ಟಿದಬ್ಬದ ಸಮಯದಲ್ಲೇ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದು ಅಲ್ಲದೆ ಸಂಬಳನೂ ಹಿಡ್ದಾಕ್ಬಿಟ್ಟಿದ್ದಾರೆ. ಇಲ್ಲದೆ ಹೋಗಿದ್ರೆ ನಿನ್ನ ಹುಟ್ಟಿದಬ್ಬನ ಇನ್ನೂ ಜೋರಾಗಿ ಮಾಡ್ಬೋದಾಗಿತ್ತು. ನೀವ್ ಅಪ್ಪ ಮಗ ಅಳೋದಲ್ದೆ ನಮ್ಮನ್ನು ಅಳಿಸ್ತೀರಾ. ನಿಮ್ಮಿಬ್ಬರದ್ದು ಅಳೋದ್ ಮುಗ್ದಿದ್ರೆ ಲವ್ ಕೇಕ್ ಕಟ್ ಮಾಡೋ.
ನರಸಿಂಹ, ನಿನ್ನ ಹುಟ್ಟು ಹಬ್ಬಕ್ಕೆ ಸಣ್ಣದೊಂದು ಉಡುಗೊರೆ. ಇಷ್ಟೊಂದೆಲ್ಲ ಮಾಡಿದ್ಮೇಲೆ ಇದ್ಯಾಕಪ್ಪ? ನರಸಿಂಹನ ಹುಟ್ಟಿದ ಹಬ್ಬಕ್ಕೆ ಹೊಸ ಬಟ್ಟೆ ತರಲೇಬೇಕು ಅಂತ ಫೋನ್ ಮಾಡಿ ಹೇಳಿದ್ಲು ಕಣೋ. ಅವಳು ಹೇಳಿದ್ಮೇಲೆ ತರದೇ ಇರೋಕ್ಕಾಗತ್ತಾ? ಇನ್ನೇನಪ್ಪ, ಇರೋ 4 ಬಟ್ಟೆನೇ ಹಾಕೊಳ್ತಿರ್ತೀಯ. ಏನು ಚೆನ್ನಾಗಿ ಕಾಣಿಸುತ್ತೆ, ಇದನ್ನ ಹಾಕು, ಚೆನ್ನಾಗಿ ಕಾಣಿಸ್ತೀಯ. ಏನ್ ಹಸ್ಬೆಂಡು ಇನ್ನೂ ಮಲ್ಗ್ಲಿಲ್ವಾ? ಇದ್ರೆಲ್ಲ ನಿದ್ದೆ ಎಲ್ಲ ಕೆಟ್ರೆ ಆರೋಗ್ಯ ಹಾಳಾಗಲ್ವಾ? ನಿಮ್ದಿಯಾಗಿ ಮಲ್ಕೊಳಕ್ ನೀವು ಬಿಟ್ರೆ ತಾನೆ. ಅಯ್ಯೋ ನಾನೇನ್ ಮಾಡ್ದೆ? ಓ ಗೊರಕೆ ಹೊಡಿತೀನಿ ಅಂತನಾ? ಅಜ್ಜಿ ಹಾಕಿದ ಚಾಲೆಂಜ್ನ ಯಾಕ್ರಿ ಒಪ್ಕೊಳಕ್ ಹೋದ್ರಿ? ಇದು ಒಳ್ಳೆ ಕತೆ ಆಯ್ತಲ್ವಾ ಹಸ್ಬೆಂಡು? ನಾನೇನಾದ್ರೂ ಅನ್ನ ಅವರೇ ತಾನೇ ಹೇಳಿದ್ದು ಈ ಮನೆಗ್ ಸೊಸೆಗೆ ಯಾವ್ದೋ ಒಂದ್ ಟಾಸ್ಕ್ ಕೊಡ್ತೀನಿ ಅಂತ. ಎಲ್ರೂ ಮುಂದೆ ಆಗಲ್ಲ ಅಂಜಿದಿದ್ರೆ ನಾನು ಎಲ್ರು ಹೆದ್ರ ಪುಕ್ಲಿ ಅನ್ಕೋತಿರ್ಲಿಲ್ವಾ? ಯಾವಾಗ್ಲೂ ಬೇಡದಿರೋದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇರ್ತೀರ. ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಅಜ್ಜಿಗಿದ್ಯಲ್ವಾ, ನಾನೇನ್ ಮಾಡ್ಲಿ? ನೋಡಿ ಹಸ್ಬೆಂಡು, ನೀವು ನನ್ನ ಜೊತೆ ಇರೋವರೆಗೂ ನಂಗೆ ಯಾವ್ದ್ರಲ್ಲೂ ಸೋಲಿರಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನಿಮಗೆ ಹೇಳಕ್ಕಾಗತ್ತಾ? ತಲೆ ಕೆಡ್ಸ್ಕೊಬೇಡಿ, ಮಲ್ಕೊಳ್ಳಿ ಹಸ್ಬೆಂಡು. ನಿದ್ದೆ ಬಂದ್ರೆ ತಾನೆ. ಹಸ್ಬೆಂಡು, ಇವತ್ತು ಅಣ್ಣನ ಹುಡ್ದಬ್ಬ, ಈಗ್ಲೇ ಶುಭಾಶಯ ಹೇಳ್ತೀನಿ. ರೀ 12 ಗಂಟೆ ರೀ, ಇಷ್ಟೊತ್ತಲ್ಲಿ ಯಾರಿಗೆ ಕಾಲ್ ಮಾಡ್ತಾರೆ? ಮಲಗಿರ್ತಾರ ಅವರು. ಅಲ್ಲ ಹಸ್ಬೆಂಡು, ಇಷ್ಟೊತ್ತಲ್ಲಿ ತಾನೇ ಶುಭಾಶಯ ಹೇಳ್ಬೇಕು. ಅದು ಅಲ್ದೆ ತಂಗಿಗ್ ಫೋನ್ ನಿಂತ ಅವ್ನ ನಿದ್ದೆನೆ ಮುಖ್ಯನಾ? ಇರಿ, ನೀವು ಶುಭಾಶಯ ಹೇಳಿ. ಅಪ್ಪ, ಪುಟ್ಟಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಾಳೆ. ಅವಳು ಯಾಕೋ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಕೇಕ್ ಚೆನ್ನಾಗಿದೆಯಾ ಅಂತ ಕೇಳಕ್ಕೆ. ಅಣ್ಣಂಗೆ ತಂಗಿ ವಿಶ್ ಮಾಡಬಾರ್ದೇನೆ? ಹುಡ್ದಬ್ಬ ಜೋರಾ? ಹ್ಞೂ ಮಗ, ನಾನೇ ಕೇಕ್ ತಂದು ನಿಮ್ಮ ಅಣ್ಣನ ಕೈಯಲ್ಲೇ ಕಟ್ ಮಾಡಿಸ್ದೆ. ನರಸಿಂಹ, ದೀಪನ್ ಕೇಕ್ ತೋರ್ಸೋ. ಲೇ ದೀಪ, ಕೇಕ್ ಎಷ್ಟ್ ಚೆನ್ನಾಗಿದೆ ಗೊತ್ತೇನೆ? ನೀನು ಇದೆಯಾ ಬರೀ ಫೋನ್ ಮಾಡಿ ವಿಶಸ್ ಮಾತ್ರ ಹೇಳ್ತಾ ಇದೀಯಾ. ಒಂದ್ 20 ಗ್ರಾಮ್ದು ಚಿನ್ನ ಚೈನ್ ಹಾಕ್ಬೇಕು ತಾನೆ ನಿಮ್ಮ ಅಣ್ಣಂಗೆ? ಅಷ್ಟೇ ತಾನೆ, ಊರಿಗೆ ಬಂದಾಗ ತರ್ತೀನಿ ಬಿಡಿ. ಹಾ, ತನ್ನಿ ಹೇಳಿ ಅಂದ್ರೆ. ಅದೇಂದ್ರೆ ಇವಳು ಮಾತಿಗೆಲ್ಲ ನೀವು ಹ್ಞೂ ಅನ್ಬೇಡಿ. ಬೇಕು ಅಂದ್ರೆ ಒಂದು ರಾಜ್ಯನೇ ಬೇಕು ಅಂತಾಳೆ ಮೇಡಮ್. ನರಸಿಂಹ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ಸ್ ಬಾವಾ. ಅಣ್ಣ, ನಿನ್ಗೆ ಏನ್ ಉಡುಗೊರೆ ಬೇಕು ಅಂತ ಹೇಳು, ಊರಿಗೆ ಬರೋವಾಗ ನಾ ತಗೊಂಡ್ ಬರ್ತೀನಿ. ಏನು ಬೇಡ ಪುಟ್ಟಿ, ದೇವ್ರು ಕೊಟ್ಟ ದೊಡ್ಡ ಹುಡುಗರೆ ನೀನೇ ಇದೆಯಲ್ಲ.